ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಬಸ್ ಬೇಕು, ಬಸ್ ಬೇಕು. ನಮಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನನ್ನ ಹೆಸರು ಮೇಘನಾ. ನಾನು ಆದರ್ಶ ಶಾಲೆಯಿಂದ ಬರುತ್ತೇನೆ. ಅರಸೀಕೆರೆ ರೂಟಿಗೆ ತುಂಬ ಬಸ್ಸಿನ ಸಮಸ್ಯೆ ಇದೆ. ಹಾಗಾಗಿ ನಮಗೆ ಬಸ್ಸಿನ ಸಮಸ್ಯೆಯನ್ನು ತೀರಿಸ್ಬೇಕಂತ ಕೇಳ್ತಾ ಇದ್ದೀವಿ. ದಿನ ಎಷ್ಟೋ ಕಿಲೋಮೀಟ್ರಿಂದ ಶಾಲೆಗೆ ಬರ್ತೀವಿ. ಆದರೆ ಒಂದೊಂದು ವಾರಕ್ಕೆ 3 ದಿನ ಬಂದರೆ 3 ದಿನ ಬಸ್ ಬರಲ್ಲ. ಬಸ್ಸನ್ನೇ ನಂಬ್ಕೊಂಡು ಶಾಲೆಗೆ ಬರ್ತೀವಿ. ಆದರೆ ಅದೇ ಟೆನ್ಷನ್ನಿಂದ ಬರ್ತಾ ಇಲ್ವಾ ಸಾಯಂಕಾಲ ಅನ್ನೋದು ಗೊತ್ತಿರಲ್ಲ. ಅದೇ ಟೆನ್ಷನ್ನಿಂದ ಓದೋಕ್ಕೂ ಆಗಲ್ಲ. ನಮಗೆ ಬಸ್ ಬೇಕೇ ಬೇಕು, ಏನಾದರೂ ಮಾಡಿ ಬಿಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು. ವಾರಕ್ಕೆ 2 ದಿನ ಬಂದರೆ ಹೆಚ್ಚು. ಒಂದು 20 ಜನ ಇದೀವಿ ಅಂಕಲ್. ದಿನನಿತ್ಯ ಇದೇ ಸಮಸ್ಯೆ ಆಗ್ತಾ ಇದೆಯಾ? ಹೌದು, ಒಂದು ವರ್ಷದಿಂದ ಇದೇ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಾವು ಒಂದು ಬಸ್ ಎಷ್ಟು ದಿನ ಆಗುತ್ತೆ? 8 ಗಂಟೆ ಆಗುತ್ತೆ. 9 ಮತ್ತೆ ನೀವು ಓದೋದು ಸಮಸ್ಯೆ ಅಲ್ಲ ಇವಾಗ? ಸಮಸ್ಯೆ ಆಗುತ್ತೆ ಅಂಕಲ್. ಇಲ್ಲಿ 9th 10th ಅವ್ರು ಇದೀವಿ. 10th ಅವ್ರು ಇದೀವಿ. 10th ಮಕ್ಕಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಮನೆ ಅಷ್ಟೊಳಗೆ ಹೋಗೋಷ್ಟೊಳಗೆ 9 ಗಂಟೆ ಆಗುತ್ತೆ. ಅದು ಒಂದಿನ ಬರುತ್ತೆ, ಒಂದಿನ ಬರಲ್ಲ. ಮತ್ತೆ ಈ ಸಮಸ್ಯೆ ಏನ್ ಮಾಡ್ಬೇಕು ಇವಾಗ? ಬಸ್ ಬೇಕು. ಮತ್ತೆ ಮನವಿ ಮಾಡ್ಕೊಳ್ಳಿ, ಅವ್ರು ಬಸ್ ಬೇಕೇ ಬೇಕು. ನಾವು ಬೇಕೇ ಬೇಕು, ಬೇಕೇ ಬೇಕು. ಮತ್ತೆ ಅವ್ರು ಕೊಡಿ, ಮಾತಾಡೋಣ. ಬಸ್ ಪ್ರಾಬ್ಲಮ್ ಇದೆ. ನಮ್ ಸಿರಾ ಡಿಪೋ ಇಂದ ಬರೋ ಒಂದು ಬಸ್ಸು 5 ಗಂಟೆಗೆ ಬರೋ ಬಸ್ಸು ಅದು ಬರ್ತಾ ಇಲ್ಲ ಡೈಲಿ. ಅದು ಬರಂಗ್ ಮಾಡಬೇಕು ಅಂತ ಸಿರಾ ಡಿಪೋದವ್ರಿಗೆ ಮಾಡಿದ್ರೆ ಅದು ಬರಲ್ಲ. ಪ್ರಾಬ್ಲಮ್ ಇದಾವೆ ಗಾಡಿಗಳು. ಅಮರಾಪುರಕ್ಕನ್ನ ಬಂದು ಹಂಗೆ ವಾಪಸ್ ಹೋಗುತ್ತೆ ಅಂತ ಇದ್ದಾರೆ. ಫೋನ್ ಮಾಡಿದ್ರೆ ಇಲ್ಲಿ TC ಹತ್ರ ಹೋದ್ರೆ ಬಂದರೆ ಹತ್ಕೊಂಡು ಹೋಗ್ರಿ, ಇಲ್ಲ ನಡ್ಕೊಂಡು ಹೋಗ್ರಿ ಅಂತ ಇದ್ದಾರೆ. ಇನ್ನು ನಾಳೆ ಪಾವಗಡ ಡಿಪೋ ಹತ್ರಕ್ಕೆ ಹೋಗಿ ಬಸ್ ಬೇಕೇ ಬೇಕು ಅಂತ ಇದು ಕೇಳ್ಕೊತೀವಿ. ಅವ್ರು ಕೊಡ್ಸಿದ್ರೆ ಹಾಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಸಿರಾ ಡಿಪೋದವ್ರನ್ನ ಕೇಳಿದ್ರೆ ಈಗ ಕೇಳ್ತಾ ಇಲ್ಲ ಅವರು. ಬಸ್ ಏನು ಮಾಡಿದ್ರು ಬಿಡಲ್ಲ ಅಂತ ಇದ್ದಾರೆ. ಬಸ್ ಡೈಲಿ ಬರ್ತಾ ಇಲ್ಲ. ಒಂದಿನ ಬಂದರೆ ಹೆಚ್ಚು, ಇಲ್ಲ 6:30ವರೆಗೂ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನಿನ್ನೆ ಕೂಡ. ಅದಕ್ಕೆ ನಮಗೆ ಬಸ್ ಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೀವಿ. 10th ಸರ್. ಹೋಮ್ ವರ್ಕ್ ಬರೆಯೋಕೆ ಕೂಡ ಆಗಲ್ಲ. 8 ಗಂಟೆ ಆಗುತ್ತೆ ಸರ್ ಮನೆಗೆ ಹೋಗೋಷ್ಟೊತ್ತಿಗೆ. 8-9 ಆಗುತ್ತೆ. ಎಸ್ ಸರ್. ಊಟ ಮಾಡಿ ಮಾಡೋದು ಸಮಸ್ಯೆ. ನನ್ನ ಹೆಸರು ಹೇಮಂತು. ಆದರ್ಶ ಸ್ಕೂಲಿಂದ ಬರ್ತೀವಿ. ಡೈಲಿ ಬಸ್ ಬರಲ್ಲ. ಒಂದಿನ ಬಂದರೆ ಇನ್ನೊಂದು ದಿನ ತಿರ್ಗಾ ಬರಲ್ಲ. ಅದು ಆ TC ಕೇಳಿದ್ರೆ ಅವರು ಏನೋ ರೆಸ್ಪಾನ್ಸ್ ಮಾಡಲ್ಲ, ನನಗೆ ಗೊತ್ತೇ ಇಲ್ಲ ಅಂತಾರೆ. ಫ್ರೀ ಬಸ್ ಅಂತಾರೆ, ಮನೆಗೆ ಬೇರೆ ದುಡ್ಡು ಕೊಡಲ್ಲ. ಹೋಗೋದಕ್ಕೆ 8:30 9 ಗಂಟೆ ಆಗುತ್ತೆ. ಎಕ್ಸಾಮ್ ಬೇರೆ ಹತ್ರ ಬರ್ತದೆ. ನಮ್ಮ ಕೈಯಲ್ಲಿ ಓದೋಕ್ಕಾಗಲ್ಲ, ಹೋಮ್ವರ್ಕ್ ಬರೆಯೋಕ್ಕಾಗಲ್ಲ. ಬಸ್ಸೇ ಒಂದು ಟೆನ್ಷನಲ್ಲಿ, ಅಲ್ಲೂ ಓದೋಕ್ಕಾಗಲ್ಲ. ಮನೆಯಲ್ಲೂ ಅವ್ರಿಗೂ ಪೇರೆಂಟ್ಸ್ಗೂ ಭಯ ಇರುತ್ತೆ, ಎಲ್ಲೋಗ್ತಾರೋ ತಿರ್ಗಾ ಅಂತ. ಬಸ್ನೇ ನಂಬ್ಕೊಂಬರ್ತೀವಿ. ಅದು ಬಸ್ ಬರಲ್ಲ. ಒಂದಿನ ಬಂದರೆ ತಿರ್ಗಿ ಬರೋದೇ ಇಲ್ಲ. ಅದು ಕೇಳಿದರೆ ಯಾರು ಅವ್ರು TC ಕೇಳಿದ್ರೆ ನಡ್ಕೊಂಡು ಹೋಗ್ರಿ ಅಂತಾರೆ, ಇಲ್ಲ ಇಲ್ಲೇ ಇರ್ರಿ ಅಂತಾರೆ. ಬಸ್ ಕೇಳಿದ್ರಿ, ಬಸ್ ರೆಗ್ಯುಲರ್ ಆಗಿದೆಯಾ? ಬಸ್ 5 ಗಂಟೆಗೆ ಬಸ್ ಅದು ನಿಮ್ಗೆ ಕೈ ಕೊಡ್ತಾ ಇದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ? ಇದು ಅವರು ಬಂದರೆ ಎತ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಇಲ್ಲೇ ಇರ್ರಿ ಅಂತಾರೆ. ಪವಿತ್ರ. ನನ್ನ ಹೆಸರು ಪವಿತ್ರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಿರಾ ರೂಟಿಂದ ಬಸ್ ಪ್ರಾಬ್ಲಮ್. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅದು 30 ಕಿಲೋಮೀಟರ್. ನನ್ನ ಹೆಸರು ಯಮುನಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಆದರ್ಶ ಸ್ಕೂಲಿಂದ ಬರುತ್ತೇನೆ. ನಮಗೆ ಶಿರಾ ರೂಟಿಂದ ಬಸ್ ಪ್ರಾಬ್ಲಮ್ ಇದೆ. ಅದಕ್ಕೆ ನಮಗೆ 30 ಕಿಲೋಮೀಟರಿಂದ ಅರಸೀಕೆರೆಯಿಂದ ಜಾಸ್ತಿ ದೂರದಿಂದ ಬರ್ತೀವಿ ನಾವು ಸ್ಕೂಲಿಗೆ. ಅಂದರೆ ಶಿರಾ ರೂಟ್ ಬಸ್ ನಮಗೆ ಸಿಗೋದೇ ಇಲ್ಲ. 4 ಕಾಲ್ಗಿರೋ ಬಸ್ಸು 4:15ಗೆ ಹೊರಟೋಗುತ್ತೆ. ಅದರಿಂದ ನಮಗೆ ಬಸ್ ಪ್ರಾಬ್ಲಮ್ ಆಗ್ತಾ ಇದೆ. 30 ಕಿಲೋಮೀಟರ್ ಇದೆಯಾ ನಿಮ್ದು? ನಾನು ಆದರ್ಶ ಸ್ಕೂಲ್ 9th ಸ್ಟ್ಯಾಂಡರ್ಡ್. ಹೆಸರು ಲಾವಣ್ಯ. ನಾನು 8th ಸ್ಟ್ಯಾಂಡರ್ಡಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಮಗೆ ಬಸ್ ಪ್ರಾಬ್ಲಮ್ ಇದೆ, ಬಸ್ ಬಿಡಬೇಕು. ನನ್ನ ಹೆಸರು ಖುಷಿ. ನಾನು ಆದರ್ಶ ಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡ್ ಓದ್ತಿದ್ದೇನೆ. ಶಿರಾ ರೂಟಿಂದ ಬಸ್ ಬಂದು ಅರಸೀಕೆರೆಗೆ ತಿರ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಅಲ್ಲೇ ಮಂಗಳವಾರದಲ್ಲಿ ಎಲ್ಲಾದರೂ ಅಲ್ಲೇ ಅರ್ಧಕ್ಕನ ಬಂದುಬಿಟ್ಟು ತಿರ್ಕೊಂಡು ಹೋಗುತ್ತೆ. ತಿರ್ಗಾ ಅಲ್ಲಿ ಫೋನ್ ಮಾಡಿದ್ರೆ ಶಿರಾ ಡಿಪೋ ಅವ್ರಿಗೆ ಕೆಟ್ಟೋಗಿದೆ, ಇಲ್ಲೇ ಶಿರಾದಲ್ಲೇ ಐತೆ ಅಂತ ಹೇಳ್ತಾರೆ. ಇಲ್ಲಿ TC ಹತ್ರ ಹೋಗ್ಬಿಟ್ರೆ
ಇಲ್ಲೇ ಮಲ್ಕೊಡ್ರಿ, ಬೇಕಂದ್ರೆ ಇಲ್ಲೇ ನಡ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಇಲ್ಲೇ ಇದ್ಬಿಡ್ರಿ ಅಂತ ಹೇಳ್ಬಿಡ್ತಾರೆ. ನಾವು ಇಲ್ಲಿಂದ ಅರಸೀಕೆರೆಗೆ ಹೋಗ್ಬೇಕು. ನಾವು ಮನೆಗೆ ಹೆಂಗೆ ಹೋಗ್ಬೇಕು? ಆ ಥರ ಆದರೆ ಫ್ರೀ ಬಸ್ ಅಂತ ಬರ್ತೀವಿ. ನನ್ನ ಹೆಸರು ಜೀವನ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 4:45 ಬಿಡಬೇಕಾಗಿರೋ ಬಸ್ಸು 4:15 ಹೋಗ್ತಾ ಇದೆ. ನಮಗೆ ಬಸ್ಸಿಗೆ ತುಂಬ ತೊಂದರೆ ಇದೆ. ಹಿಂಗಾದರೆ ನಾವು ಸ್ಟ್ರೈಕ್ ಮಾಡ್ತೀವಿ. ಊರಲ್ಲಿ ಎಕ್ಸಾಮು ಇನ್ನು 30-40 ದಿವಸ ಇದೆ ಅಷ್ಟೇ. ನಾವು ಹೆಂಗೆ ಓದ್ಕೋಬೇಕು? ಊರಲ್ಲಿ ಇಲ್ದಿ ಬೇರೆ ನಾವು ನಡ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಆಗುತ್ತೆ. ಬಸ್ ಬೇಕೇ ಬೇಕಷ್ಟು. ಬಸ್ ಬೇಕೇ ಬೇಕು. ಬೇಕೇ ಬೇಕು.